ಆಳಂದ್ ಕಾಲನಿ ಹತ್ತಿರವಿರುವ ಶ್ರೀ ಸಿದ್ದರಾಮೇಶ್ವರ ನಗರದಲ್ಲಿ ಸರ್ವೆ ನಂಬರ್ 3695 ಯಾವುದೇ ಮಾಹಿತಿ ಕೊಡದೆ ಸರ್ವೆ ಮಾಡಲು ಕೋರ್ಟ್ ಅನುಮತಿ ನೀಡಿದ್ದು ಜನರ ಆಕ್ರೋಶಕ್ಕೆ ಎಡೆಮಾಡಿದೆ. ಮಾಹಿತಿ ನೀಡದೆ ಸರ್ವೆ ಅಧಿಕಾರಿಗಳು ಬಂದು ಸರ್ವೆ ಮಾಡಿ ಡೆಮಾಲಿಷ್ ಮಾಡುತ್ತೇವೆ ಎಂದಾಗ ಭಯಭೀತಿಗೊಂಡ ಸಿದ್ದರಾಮೇಶ್ವರ ಕಾಲನಿ ಜನರು ಆಳಂದ್ ಚೆಕ್ಪೋಸ್ಟ್ ಹತ್ತಿರ ಬಂದು ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ಮಾಡಿದರು. ಇದನ್ನು ಅರಿತ ಪೊಲೀಸರು ಎಷ್ಟೇ ತಿಳಿ ಹೇಳಿದರೂ ಆಕ್ರೋಶ ಬಿಡದ ಜನರು ಸುಮಾರು 30-40 ವರ್ಷಗಳಿಂದ ವಾಸಿಸುತ್ತಿರುವ ಈ ಜನರು ನಾವು ಯಾವುದೇ ಕಾರಣಕ್ಕೂ ಸರ್ವೆ ಮಾಡಲು ಬಿಡುವುದಿಲ್ಲ, ಡೆಮಾಲಿಷ್ ಮಾಡುವುದು ಬಿಡುವುದಿಲ್ಲ ಎಂದು ತಮ್ಮ ಅಳಲನ್ನು ತೋರಿಕೊಟ್ಟರು. ಇದನ್ನು ಅರಿತ ಪೊಲೀಸರು ಸರ್ವೆ ಮಾಡಿದ ಅಧಿಕಾರಿಗಳನ್ನು ವಾಹನದಲ್ಲಿ ಕೂಡಿಸಿಕೊಂಡು ಹೋದರು. ಇದೇ ರೀತಿ ಮುಂದುವರೆದರೆ ಮತ್ತೆ ನಮಗೆ ಏನಾದರೂ ಹಿಂಸೆ ಕೊಟ್ಟರೆ ನಾವು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗುತ್ತದೆ ಎಂದು ಸಿದ್ದರಾಮೇಶ್ವರ ಕಾಲನಿ ಜನರು ಆಕ್ರೋಶ ವ್ಯಕ್ತಪಡಿಸಿದರು. ಸರ್, ನಾವು ಮೆಹನತ್ ಮಾಡಿ ದುಡೋದು ಕಾಚಿ ನಾವು ತಗೊಂಡದ್ದು ₹1 ಸದಿ ಹೊಡ್ಕೊಂಡು ನಾವು ದುಡೋದಿ ಮೆಹನತ್ ಮಾಡಿ ನಾವು ತಗೊಂಡದ್ದು ಖರೀದಿ. ರಾಣೇಶ್ಪುರ ಮುತ್ತನ ಬಳಿ ಬಿಕ್ಕಿ ಬೇಡಿ ನಾವು ದುಡ್ಡು ಮಾಡಿ ನಾವು ಹಣಿ ಬಾರ್ಕ ನಾವು ಕಟಾಯಿ ಮಾಡಿ ನಾವು ಜಾಗ ತಗೊಂಡು 40 ವರ್ಷ ರೀ. 40 ವರ್ಷ ಇದ್ದು ಒಂದು ಲೈಟ್ ಇದ್ದಿದ್ದಿಲ್ರಿ, ಒಂದು ಕರೆಂಟ್ ಇದ್ದಿದ್ದಿಲ್ರಿ, ಇಟ್ಟು ಗಾಡಿ ಇದ್ದು ರೀ. ಶಾ ಬಜಾರ್ಲಿಂದ ನಾವು ಬಿಕ್ಕಿ ಬೇಡ್ಕೊಂಡು ನಾವು ತಿಂದು ಸಣ್ಣ ಮಕ್ಕಳು ಇದ್ರಿ ಅವ್ರು ರಾಣೇಶ್ಪುರ ಮುತ್ತನ ಬಳಿ ಹೋಗಿ ನಾವು ಗಂಜಿನಾಗ ಬೇಡಿ ಆಡಿ ನಾವು ತಿಂದು ಜೋಪಡಿ ಕಟ್ಟಿ ನಾವು ಬದುಕಿದ್ದೇವ್ರಿ ಸರ್. ಅದಕ್ಕೆ ಇಟ್ಟು ದೊಡ್ಡಾಗಿ ನೋಡೋದಕ್ಕೆ ಕಣ್ಣು ಮಿಚ್ಚದ. ಈಗ ನಮ್ಗೆ ಕಷ್ಟ ನಾವು ಸರ್ವಿ ಮಾಡಿಕೊಡಂಗಿಲ್ರಿ, ಸರ್ವಿ ಮಾಡಿಕೊಡಂಗಿಲ್ರಿ ಸರ್. ನಮ್ಮ ಜೀವ ಹೊಡೆಯಲ್ಲ ನಾವು ಸರ್ವೆ ಮಾಡಿಕೊಡಂಗಿಲ್ರಿ ಸರ್. ನಮ್ಮರಿ ಮಕ್ಕಳು ಜೀವ ಕೊಲ್ರಿ ನಾವು ಸರ್ವೆ ಮಾಡಿಕೊಡಂಗಿಲ್ರಿ. नमदी 35 साल हो गए जब प्रॉपर्टी लेकर बंद कर रहे सो 35 साल से टैक्स भर रहे, रोड है, नल है, लाइट बिल है, हर चीज का सहूलत दे रहे गवर्नमेंट. ऐसा कैसा गवर्नमेंट जो है ना जज जो है ना ऐसा कैसा ऑर्डर कर देता है इनको? सामने वाले को तो पूछना. अभी यहाँ से जो है 250 घर है, 250 घर जो है 300 घर है. अब सबको तकलीफ हो रहा ना. आपका क्या है, बैठ कर बात करके जो है ना मसले को हल कर देना. अभी पुराने हमारे पिताजी लिए, उनके पिताजी के पास से लिए, अब जो डीएस वाले गुजर गए, अभी हमारे पिताजी डीएस वाले भी गुजर गए. अभी किसको बोल के पूछना? अभी जो डॉक्यूमेंट्स है डॉक्यूमेंट्स से बात करेंगे ना. हाँ, सबको पूरे को इतरास, सब लोग खाना नहीं, पानी नहीं, आके सब रात दिन जो है ना यही बैठे, सबको तकलीफ हो रहा है. कोई खुशी से नहीं है, पूरा गम में सब परेशान है. अब हमारे भी क्या है इसके अंदर घेरा है नहीं, सेटलमेंट कर नहीं, क्या करते हैं पब्लिक को क्यों परेशान करना? जो होगा पहले का जो गुजर गया उसको और दोहरा रहे, परेशानी करे ना, उससे कुछ हासिल होने वाला नहीं है. अभी 30 साल के बाद आके हमारा है वो बोले तो कैसा होगा?
एक दो घर बोले तो क्या करें आप? उतना सालों से रह रहे इधर। उनको अहमद पाशा साहब भी जो है ना, यही सामने बिल्डिंग है, रोड क्यों बना? उनसे भी हमारा बातचीत था, पुराने थे, बैठक उठक था, सब था। अभी उन्हें गुजरने के बाद ये सब चालू हो गया। अभी कौन है सामने उनके भाई बंद वगैरह कुछ करे करते, उनका पर्सनल क्या है मैटर है, उनका भी पर्सनल मैटर है, लेकिन हाँ वही आके तोड़ते हम वो करते बोल के बोल रहे डेमोलिशन करते हुए 30-30 साल से टैक्स भरे गवर्नमेंट को, गवर्नमेंट ऐसा कैसे ऑर्डर कर रहे हैं। ये एरिया को कारपोरेटर भी है, इलेक्शन डाले से MP MLA कारपोरेटर कारपोरेशन हर चीज का है, फिर जजमेंट ऐसा एकदम से आ जाता। ಹೊಲ ಮಾರ್ಕೊಂಡು ಮನಿ ಕಟ್ಕೊಂಡಿದ್ದೇವೆ ಅವರೆಲ್ಲ ನಮಗೆಲ್ಲ ರೊಕ್ಕ ಕೊಡ್ಲಾರ್ದೇನು ಹೊಲ ಮನಿ ಜಾಗ ಕೊಟ್ಟಿಲ್ಲ, ಅದಕ್ಕೆ ಕಟ್ಕೊಂಡು ಕೂತಿದ್ದೇವೆ. ಈಗ ಟ್ಯಾಕ್ಸ್ ಬಿಲ್ಲ, ನಾಳದ ಬಿಲ್ಲ, ಲೈಟ್ ಬಿಲ್ಲ, ರೋಡಿನ ಬಿಲ್ಲ ಎಲ್ಲ ಆಗಕ್ಕೆ ಇಟ್ಟು ಕೆಸರು ಕಾಲು ಹೋತು. ಹಾಗೆ ನಡ್ಕೊಂಡು ಮುಂದೆ ರೋಡ್ ಆಗತ್ತಕ್ಕೆ ಎಲ್ಲ ಮಾಡ್ಕೊಂಡಿದ್ದೆವು. ಈಗ ಅನಾಮತೆ ಬಂದವ್ರು ಕೆಡುತ್ತಾರೆ ಅಂದ್ರೆ ಹೆಂಗೆ ಕೆಡಕೊಡ್ತೇವ್ರಿ ನಾವು ಮಾಡಿಕೊಡೋದಿಲ್ಲ. ನಾವೆಲ್ಲ ಬಡವ್ರ ಬಗ್ಗರಿದ್ದೇವೆ, ಒಳ್ಳೆ ಚಾರ್ಸೆ ಮನಿ ಅವ, ಆಸು ಮಂದಿ ಕಲ್ತು ಸ್ಟ್ರೈಕ್ ಮಾಡ್ತೇವೆ. ಅವ್ರಿಗೆಲ್ಲರಿಗೂ ಬಂದು ಅಂತ ರೋಡ್ ಬಂದ್ ಮಾಡ್ತೇವೆ, ಯಾರಿಗೇನು ಮಾಡಿಕೊಡಲ್ಲ ನಾವು. ಅವ್ರು ಹೆಂಗೆ ಬರ್ತಾರ ಬರ್ರಿ ಇಲ್ಲಿ. ಹಾ 40 ವರ್ಷದವ್ರು 30 ವರ್ಷದವ್ರು 20 ವರ್ಷದವ್ರು 25 ವರ್ಷದವ್ರು ಅವ್ರು ತಗೊಂಡು ಸತ್ತು ಹೋದ್ರು. ಈ ಬಿಲ್ಡಿಂಗ್ ಬರೀ ಕೊಟ್ಟಾರ ನಮಗೆ ಭಾಷಾ ಎಂಬವರು. ಈಗ ಅವನೇ ಸತ್ತು ಹೋದ, ಅವ್ನ ಮಗ ಹಣ ಅವ್ನ ಮಗ ಕೇಳ್ರಿ, ನೀವು ಕೊಟ್ರಿ ಹೊಲ, ನೀವು ಪ್ಲಾಟ್ ಕೊಟ್ಟಿರಿ, ನೀವು ಇಸ್ಕೋ ಬಿಲ್ಡಿಂಗ್ ಭಾಷಾ ಎಂಬರು ಕೊಟ್ರಿ. ಅವ್ರು ಸತ್ತಾರ, ಅವ್ರ ಮಗ ಸಮೀರಮ್ಮ ಹೊಲ ಅವ್ನಿಗೆ ಕೇಳ್ರಿ, ಅವ್ರು ಅನ್ಕೊಂಡ್ಕೆ ಇರಲ್ಲ, ಅವ್ರಿಗೆ ಕೇಳ್ರಿ ನೀವು ಹೊಲ ಹೆಂಗ್ ಕೊಟ್ರಿ, ಜಾಗ ಹೆಂಗ್ ಕೊಟ್ರಿ ಅವ್ರಿಗೆ ಕೇಳ್ಬೇಕು. ನಮ್ಮ ಬಡ ಬಂದಿಗೆಲ್ಲ ಯಾಕೆ ನಿಂದಿರ್ತಾನ, ನಾವು ಬಿಡೋದೇ ಇಲ್ಲ. ಎಷ್ಟು ಮಂದಿ ಯಾಕೆ ಬರ್ಲಿಕ್ಕೆ ಮಿನಿಸ್ಟರ್ ಬರಲಿ, ಮ್ಯಾಗಿನ DK ಸರ್ಕಾರ ಬರಲಿ, ಇಲ್ಲಿಗೆ ನಾವು ಬಿಡೋದಿಲ್ಲ. ನಾವು ಹೊಲ ಬಿಡೋಲ್ಲ, ಮನೀನು ಬಿಡೋಲ್ಲ, ಏನು ಮಾಡೋದು, ಏನ್ ಮಾಡ್ಕೊತಾರ ಮಾಡ್ಕೊಂಡ್ರಿ. ನಾವು ಇವತ್ತಿ 30 ವರ್ಷ ಐತ್ರಿ ಇಲ್ಲಿ ಇದ್ದೇವ್ರು ನಾವು. ಅಂದ್ರೆ ನಮ್ಗೆ 7ನೇ ಪಾರ್ಟಿ ಕೊಟ್ಟವನು. ನಾನು 30 ವರ್ಷದಿಂದ ತೊಗೊಂಡಿನಿ. ಈಗ ಬಂದು ನಾವೆಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟಿದವ್ರು ನಾವು, ಏನು ನಮ್ದು ಇದು ಇಲ್ಲ. ಈಗ ನಮ್ಮಲ್ಲಿ ಡ್ರೈನೇಜ್ ಕೂಡ ಇದೆ, ಡ್ರೈನೇಜ್ ಮಾಡಿಸಿದೇವೆ ರೀ, ಎಲ್ಲ ನಳ ಎಲ್ಲ ಇದೆ ನಂಬಲ್ಲಿ ಏನು ರೀ. ಎಲ್ಲಕ್ಕೆ ನಾವು ಇದು ಮಾಡಿದ್ರು ಕೂಡ ನಮಗೇನೋ ವಿಷಯನೇ ಗೊತ್ತಾಗಲಿಲ್ಲ. ಇದು ಈಗ ಸಡನ್ಲಿ ಬಂದವರು ನಮ್ಗೆ ಹಂಗೆ ಮಾಡ್ತೇವೆ, ನಾವು ಬೆಳೆಸ್ತೇವೆ, ಡೆಮೊಲಿಷನ್ ಮಾಡ್ತೇವೆ ಅಂದ್ರೆ ಈಗ ಹೆಣ್ಮಕ್ಳು ಮನ್ಯಾಗ ರೀ 4 ದಿನ ಆಯ್ತು ಊಟ ಮಾಡಿಲ್ಲ ಸರ್. ಅವ್ರು ಹೆಣ್ಮಕ್ಳು 4 ದಿನ ಆಯ್ತು ಊಟ ಮಾಡಿಲ್ರಿ ಅವರು. ಇವತ್ತು ನೀವು ಬಂದಿರೋ ಅಂದಾಗ ಹೆಣ್ಮಕ್ಳು ಎಲ್ಲ ಪರೇಶಾನ್ ಆಗಿಬಿಟ್ರು. ಅವ್ರು ಕಣ್ಣ ನೀರು ತೆಗೆದು ಅಲ್ಲಿ ಬೀಳ್ತಾರೆ ಅವ್ರು. ಅದು ಹೇಳೋರು ಕೇಳೋರು ಯಾರು ಇಲ್ರಿ ಅಂತ. ಎಲ್ಲ ಇದಕ್ಕೆ MLA ಇದಾರೆ ರೀ, MP ಇದಾರ, ಮೆಂಬರ್ ಇದಾರ, ಎಲ್ಲರೂ ಇದಾರೆ. ಇದಕ್ಕೆ ಎಲ್ಲ ಇದ್ದು ಕೂಡ ನಮಗೆ ಈ ರೀತಿ ಹುಂಸೆ ಕೊಡ್ತಾರೆ ಅಂದ್ರೆ ಇವ್ರು ಬೇಕಂತ ಮಾಡ್ದಂಗಾರಲ್ಲ. ಇದು ಉದ್ದೇಶಪೂರ್ವಕ ಮಾಡ್ತಾ ಇದ್ದಾರೆ. ಇದು ಏನೇ ಇರಲಿ ಸರ್, ಸರ್ಕಾರನವರು ಇದಕ್ಕೆ ಏನೋ ಗಮನ ಅನಿಸಿ ಇದು ಅಲ್ಲಿಗೆ ಸ್ಟಾಪ್ ಮಾಡಿಸ್ಬೇಕು. ನಮ್ಮ ಜನರಿಗೆಲ್ಲ ದಯ ಮಾಡಿಕೊಡ್ಬೇಕಂತಂದ್ರೆ ನಾವು ನಿಮ್ಗೊಂದು ನ್ಯಾಯ ಇಳಿಸ್ಕೊಡ್ಬೇಕಂದ್ರೆ ಕೇಳ್ತೇವೆ ಅಷ್ಟೇ. ನನ್ನ ಹೆಸರು ಲಕ್ಷ್ಮಣ ಹೆಂಗಳೆ ಅಂತ. ಇನ್ನು 1991ನೇ ಇಸ್ವಿ ಹಿಡಿದು ಅಂದ್ರೆ 30-35 ವರ್ಷ ಹಿಡಿದು ಜನ ಏನಪ್ಪ ನಮ್ಮ ಹೊಲ ಮನೆ ಮಾರ್ಕೊಂಡು ನಾವು ಮನೆ ಕಟ್ಟಿದ್ದೀವಿ. ಇವತ್ತು ಸರ್ಕಾರ ರೂಲಿಂಗ್ ಅದ ತಿಳ್ಕಿಸಿದ್ರ ಮನೆ ಬಂದಂತೆ ಆದೇಶ ಮಾಡಿ ಕಿಸಿದ್ರಪ್ಪ, ಇದು ನಮ್ಮೆಲ್ಲ ಮನೆಗಳು ಕೆಡುತ್ತೀನಿ ಅಂತ ಆದೇಶ ಮಾಡ್ರಿ, ಇದು ಯಾವ ನ್ಯಾಯ ಅಂತ ನಾವು ಸರ್ಕಾರಕ್ಕೆ ಕೇಳ್ಕೊತೀವಿ. ಮತ್ತು ಇನ್ನು ಮುಂದೆ ಇದೇ ರೀತಿ ಮುಂದುವರೆದ್ರೆ 5 ಕಟ್ಟೋದಕ್ಕೆ ಅವಕಾಶ ಕೊಟ್ಟಾಗತ್ತ ಸರ್ಕಾರ. ಇದಕ್ಕೆ ಚಾನ್ಸ್ ಕೊಡಬೇಡ್ರಿ ಅಂತ ನಮ್ಮ ಉದ್ದೇಶ ಅದು, ಮತ್ತೇನಿಲ್ಲ. ಇಷ್ಟು ದಿನ ಅಲ್ಲಕ್ಕೇನು ಸರ್ ನಾವು ಫೈಟ್ ತೆಗಿದ್ದೇವ್ರಿ, ಯಾರು ಗೊತ್ತಿಲ್ಲ, ಕದ್ದು ಮಾಡ್ಕೊಂಡಾರ, ನಾವು ನೋಟಿಸ್ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ, ಎಲ್ಲ ಮಾಡ್ಯಾರ. ಏನ್ ನೋಟಿಸ್ ಯಾರಿಗೆ ಕೊಟ್ರಿ, ಯಾರಿಗೆ ಕೊಟ್ಟಿಲ್ಲ? ದಬ್ಬಾಳಿಕೆಯಿಂದ ಮಾಡಕತ್ತಾರ್ರಿ. ದಬ್ಬಾಳಿಕೆ ಅಂದ್ರೆ ಪಬ್ಲಿಕ್ ಮೇಲೆ ದಬ್ಬಾಳಿಕೆ, ಸರ್ಕಾರದ ಇದು ಇರ್ತೇನ್ರಿ. ಈಗ ಏನಿಲ್ಲ, ನಾವು ಮನಿ ಒಂದು ಡೆಮಾಲಿಷ್ ಮಾಡ್ಕೊಡಲ್ಲ, ಸರ್ವೆ ಮಾಡ್ಕೊಡಲ್ಲ ಅಷ್ಟೇ, ಮತ್ತೇನಿಲ್ಲ. ಕಾನೂನು ಚೌಕಟ್ಟಿಗೆ ನಾವು ಬೆಲೆ ಕೊಡ್ತೀವಿ, ಅದು ಕಾನೂನು ಬಾಹಿರ ಕೆಲಸ. ಅದು ಶಿವಚಂದ್ರ ಭಕ್ರೆ. ಸಿದ್ದರಾಮೇಶ್ವರ ನಗರದ ಸರ್ವೆ ನಂಬರ್ 3695 ಸರ್ವೆ ನಂಬರ್ದಾಗ ಈಗ ಆಲ್ರೆಡಿ ಬಗಾರ ಯಾರೂ ಮಾಹಿತಿ ಕೊಡಲಾರ್ದೆ ಇಮಿಡಿಯೇಟ್ಲಿ ಸರ್ವೆ ರಿಪೋರ್ಟ್ ಮಾಡಿ ಕೋರ್ಟ್ ಅಂತ ಆರ್ಡರ್ ಮಾಡಿದೆ. ಅದಕ್ಕೆ ಯಾರಿಗೆ ನಮ್ಮ ಗಮನಕ್ಕೆ ಇಲ್ಲಿ ನಾಗರಿಕ ಯಾರಿಗೆ ಗಮನಕ್ಕೂ ಬಂದಿಲ್ಲ. ಇದಕ್ಕೆ ಜನರು ಎಲ್ಲ ಭಯಭೀತ ಆಗಿಸಿ ಇವತ್ತಿನ ರೋಡ್ನಾಗ ಕೂತು ಹೋರಾಟ ಮಾಡಬೇಕಾಯಿತು, ಅನಿವಾರ್ಯ ಇತ್ತು, ಮಾಡಿದೆವು. ಈಗಪ್ಪ ಅಂದ್ರೆ ಜನರಿಗೆ ನಮಗೆ ಭದ್ರತೆ ಇಲ್ದಂಗೆ ಆಗ್ಯದ. ಕೋರ್ಟಿಗೆ ತಪ್ಪು ಮಾಹಿತಿ ಕೊಟ್ಟಿಸಿ ಇವ್ರು ಏನು ಪಾರ್ಟಿ ಏನು ಓನರ್ ಮಾಡಿದಾರ, ಕೋರ್ಟಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಪೂರಾ ಓಪನ್ ಲ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ 200ರಿಂದ 300 ಮನೆಗಳವ. ಅದಕ್ಕೆ ದಯವಿಟ್ಟು ಅವ್ರು ಬಂದು ಪರಿಶೀಲನೆ ಮಾಡಿ ಕೋರ್ಟ್ನಿಗೆ ಸರಿಯಾಗಿ ನಿರ್ಧಾರ ಮಾಡ್ಬೇಕಂತೇಳಿ ನಮ್ಮಿಂದ ಏರಿಯಾನಿಂದ ವಿನಂತಿ ಮಾಡ್ಕೊಳತ್ತೀವಿ. ಮಾರಾಟಮ್ ಅವರೆಲ್ಲ ಅಣ್ಣತಮ್ಮಂದಿರು ಕೂಡಿ ಮಾಡಿದ್ದಾರೆ. ಈ ಒಂದು ಪ್ಲಾಟ್ 4 ಮಂದಿ ಮಾರೋರು, ಅವ್ರು 4 ಹಣ ಮಾರವ, ತಮ್ಮ ಬರವ ಮುಂದೆ ಮಗ ಬರವ.
ಈಗ 3 ಮಂದಿ ಬಲ್ಲಿ ನಾವು ರೊಕ್ಕ ಕೊಟ್ಟೆ ಖರೀದಿ ಮಾಡೀವಿ. ಯಾರು ಇಲ್ಲಿಗಲ್ ಅಂತ ಯಾವ ಇಲ್ಲ. ಇಲ್ಲಿ ತನಕ ಟ್ಯಾಕ್ಸ್ ಪೇಡ್ ಇದಾವ, ಖಾತಾವ, ಮುಟೇಷನ್ಸ್ ಅವ ಎಲ್ಲ ಅವ. ಹಾಂ, ಕಾರ್ಪೊರೇಷನ್ ಟ್ಯಾಕ್ಸ್ ಅದ. ಏನು ರೀ ಎಲ್ಲ ಗೌರ್ಮೆಂಟ್ ರೋಡ್ ಆಗ್ಯದ, ನಳ ಆಗ್ಯದ, ಎಲ್ಲ ಗೌರ್ಮೆಂಟ್ ಏನು ಎಲ್ಲ ಫೆಸಿಲಿಟೀಸ್ ಆಗ್ಯದ. ಈಗ ಇಲ್ಲಿದು 45-50 ವರ್ಷ ಇಟ್ಕೊಂಡು ಮನೆಗಳವ ಇಲ್ಲಿ. ಹಾಂ, ಅವಾಗ ಮನೆಗಳು ಕಮ್ಮಿ ಇದ್ದವು, ಈ ಮನೆಗಳು ಏರಿಯಾ ಫುಲ್ ಆಗಿದ್ದಾವೆ. ಹೀಗಾಗಿ ಜನರಿಗೆ ಬಂದು ಸುಮ್ಮನೆ ಫಾಲ್ತು ಟಾರ್ಚರ್ ಮಾಡ್ಲತ್ತಾರ. ಈ ಕಾನೂನು ಕೈದಾಗ ತೊಗೊಬಾರ್ದತ್ತೆ, ಕಾನೂನು ರೀತಿಯಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಮುಂದೆ ಒಳ್ಳೆ ಕರೆಕ್ಟಾಗಿ ನ್ಯಾಯ ಬಂತಂದ್ರೆ ನಾವು ನ್ಯಾಯಬದ್ಧಾಗಿರ್ತೀವಿ. ಸಿಗಲಿಲ್ಲಪ್ಪ ಅಂದ್ರೆ ನಾವು ರೋಡಿಗೆ ಕುಂತು ಹೋರಾಟ ಮಾಡೋದಂತ ಗ್ಯಾರಂಟಿ. ನಮ್ಮ ಸಿದ್ದರಾಮಯ್ಯ ನಗರದ ಪೂರ ಜನರು ಪೂರ ದಾರಿ ತಪ್ಪಿದಂಗೆ ಆಗ್ಯದ. ನಾವು ಯಾವುದೋ ರೊಚ್ಚಿಗೆ ದಪ್ಪಲೆ ಆಗ್ಯದ. ಮುಂದಿನ ಮಾತ್ರ ನ್ಯಾಯ ಸಿಗತಕ್ಕ ನಾವು ಯಾರೂ ಕಲ್ಸಪ್ಲೆ ಅಳಗಾಡಪ್ಲೇ ಇಲ್ಲ, ಯಾರೂ ಸ್ಪಂದಿಸಿಲ್ಲ. ಹಾಂ, ಈಗ ಏನಪ್ಪ ಅಂದ್ರೆ ನಮ್ಮ ಇವರು ಚಂದು ಪಾಟೀಲ್ ಅವರು ಬಂದು ಪಾಪ ಅವರು ಸ್ಪಂದನೆ ಮಾಡಿದ್ರು. ಅವ್ರಿಗೆ ನಮ್ಮ ಏರಿಯಾ ವತಿಯಿಂದ ಅವ್ರಿಗೆ ಧನ್ಯವಾದ ಹೇಳ್ತೀವಿ. ಆಯಿತು, ನಮ್ಗಿಂತ ನಮ್ಮ ಸಚಿನ್ ಕಡ್ಗಂಚಿ ಸರ್, ನಮ್ಮ ಕಾರ್ಪೊರೇಟರ್ ಸರ್ ಬಂದು ಅವರು ಮುಂಜಾನೆ ಹಿಡಿದು ಈ 4-5 ದಿವಸ ಆಯ್ತು ನಮ್ಮ ಸಂಘಟನೆ ಇದ್ದಾರೆ. ಅವ್ರಿಗೆ ಏನೇನಿದು ತುಂಬ ಧನ್ಯವಾದಗಳು ಹೇಳ್ತೀವಿ ಅವ್ರಿಗೆ. ಹಾಂ, ಹೆಣ್ಮಕ್ಳು 4 ದಿನ ಆಯ್ತು ಊಟ ಮಾಡಿಲ್ಲ. ಹಾಂ, ಈಗ ಏನಪ್ಪ ಅಂದ್ರೆ ಎಲ್ಲ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೋಬೇಕನ್ನೋ ಜನ ಭಯಭೀತ ಆಗಿಬಿಟ್ರೆ. ಹಾಂ, ಅದಕ್ಕಾಗಿ ಎಲ್ಲ ಕೋಟಿ ತಪ್ಪು ಮಾಹಿತಿ ಕೊಟ್ಟಿದ್ದಕ್ಕಾಗಿ ತಪ್ಪು ಆರ್ಡ್ರ್ ಆಗ್ಯದ. ಇದು ಇನ್ನೊಂದು ಸಲ ಪರಿಶೀಲಿಸ್ಬೇಕಂತೇಳಿ ನಮ್ಮ ವಿನಂತಿ ಮಾಡ್ಕೊಳ್ತಿದ್ವಿ.